ಸಂಬಂಧಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನಂಬಿಕೆ. ಸೊ ನಾನು ಹೇಳುವಂಥ ಇಷ್ಟು ಲಕ್ಷಣಗಳು ಒಂದು ಕಪಲ್ಸ್ ಮಧ್ಯೆ, ಲವರ್ಸ್ ಮಧ್ಯೆ ಇತ್ತು ಅಂತ ಹೇಳಿದ್ರೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಸತ್ತೋಗಿದೆ ಅಂತ ಅರ್ಥ. ಸೊ ಏನು ಆ ಲಕ್ಷಣಗಳು ನೋಡೋಣ. ಅದಕ್ಕಿಂತ ಮುಂಚೆ ಆದಷ್ಟು ಬೇಗ 50K ಆಗಲಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಬ್ರೇಕಪ್ಪಿಂದ ತುಂಬ ನೊಂದಿದ್ರೆ ಅದರಿಂದ ಆಚೆ ಬರೋಕ್ಕೆ ಒಂದು PDF ಇದೆ. ಸೊ ಸ್ಕ್ರೀನ್ ಮೇಲೆ ತೋರಿಸಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ PDF ಅಂತ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಅದು ಕೂಡ. ಆ್ಯಂಡ್ ಏನು ಅಂತ ನೋಡ್ತಾ ಹೋಗೋಣ, ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಸತ್ತೋಗಿದ್ರೆ ಮೊದಲನೇ ಲಕ್ಷಣ ಏನಿರುತ್ತೆ ಅಂದರೆ ಪದೇ ಪದೇ ಅನುಮಾನ ಪಡ್ತಿರ್ತಾರೆ. ಎಲ್ಲದಕ್ಕೂ ಅನುಮಾನ ಪಡ್ತಾ ಇದ್ದಾರೆ. ನೀವು ಹೊರಗಡೆ ಹೋದ್ರು, ಮನೇಲಿದ್ರೂ ಎಲ್ಲ ಥರದಲ್ಲೂ ನಿಮ್ಮ ನೋಡ್ತಿದ್ರೇ ನೆಗೆಟಿವ್ ಆಗಿ ಅನುಮಾನ ದೃಷ್ಟಿಲಿ ನೋಡ್ತಾ ಇದ್ದಾರೆ ಅಂದರೆ ನಂಬಿಕೆ ಅನ್ನೋದು ಸತ್ತು ಹೋಗಿದೆ ಅವ್ರ ಲೈಕ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆನೇ ಸತ್ತು ಹೋಗಿದೆ ಅಂತ ಅರ್ಥ. ಓಕೆ, ಇದು ಕ್ಲಾರಿಫೈ ಮಾಡ್ಕೊಳ್ಳಿ. 101% ಇದು ಸತ್ಯ. ಸೆಕೆಂಡ್ ಬಂದು ಏನಂದರೆ ಮೊಬೈಲ್ ಚೆಕ್ ಮಾಡೋದು. ಸುಮ್ಮನೆ ಮೊಬೈಲ್ಗಳನ್ನು ಚೆಕ್ ಮಾಡೋದು, ಫೋಟೋಸ್ಗಳನ್ನು ಚೆಕ್ ಮಾಡೋದು, ಪಾಸ್ವರ್ಡ್ಗಳು ಇದು ಮಾಡ್ತಿದ್ದಾರೆ ಸುಮ್ಮನೆ ಅವ್ರ ಕನ್ಫರ್ಮೇಷನ್ಗೋಸ್ಕರ ಚೆಕ್ ಮಾಡ್ತಾ ಇರ್ತಾರೆ. ಹಾಗಂತ ಮಾಡಬಾರ್ದು ಅಂತಲ್ಲ, ಬಟ್ ಅತಿ ಮಾಡಬಾರ್ದು. ಈಗ ಪದೇ ಪದೇ ಚೆಕ್ ಮಾಡೋದು, ಮಲಗ್ದಾಗ ಹೋಗಿ ಚೆಕ್ ಮಾಡ್ಕೊಂಡು ನೋಡೋದು, ಇವೆಲ್ಲ ಏನಾಗ ನಂಬಿಕೆ ಇಲ್ದಿರೋ ಮಾಡೋ ಕೆಲಸ. ಹಂಗಂತೇಳಿ ಮಾಡಬಾರ್ದು ಅಂತಲ್ಲ. ನೋಡಿ, ನಿಮ್ಗೆ ಅನ್ಯಾಯ ಮಾಡೋರು ಅಥವಾ ಮೋಸ ಮಾಡೋರು ಸಿಕ್ಕಾಕೊಂಡು ಹಾಕೊಳ್ತಾರೆ. ಆದರೆ ನಾನು ಹೇಳೋದೇನಂತ ಹೇಳಿದ್ರೆ, ಲೈಕ್ ಪದೇ ಪದೇ ನೀವು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಬಂದಾಗ ಜೊತೆಗಿರೋ ವ್ಯಕ್ತಿ ಮನಸ್ಸಲ್ಲೂ ನಿಮ್ಮ ಬಗ್ಗೆ ತುಂಬ ಕೇವಲವಾಗಿ ಭಾವನೆಗಳು ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಪದೇ ಪದೇ ಅನುಮಾನ, ಪದೇ ಪದೇ ಮೊಬೈಲ್ ಚೆಕ್ ಅಂತ ಬಂದಾಗ ನಂಬಿಕೆ ಸತ್ತೋಗಿದೆ ಅಂತ ಒಂದು ಗೊತ್ತಾಗ್ತಾ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್, ಸತ್ಯ ಮರೆಮಾಚೋದು. ಮ್ಯಾಕ್ಸಿಮಮ್ ಸತ್ಯ ಹೇಳಲ್ಲ, ಸುಳ್ಳುಗಳನ್ನೇ ಹೇಳ್ಬಿಟ್ಟು ಅದನ್ನು ಸುಳ್ಳನ್ನೇ ಸತ್ಯ ಅಂತ ಪ್ರೂವ್ ಮಾಡೋ ಲೆವೆಲಿಗೆ ಎಕ್ಸಾಂಪಲ್ ಕೊಟ್ಟು ಮಾತಾಡಿ ಸರಿಪಡಿಸಿ ಕನ್ವಿನ್ಸ್ ಮಾಡಿಕೊಡೋದು. ಇದಕ್ಕೆ ಸತ್ಯ ಮರೆಮಾಚೋದು ಅಂತ ಹೇಳ್ತೀವಿ. ಸೊ ಇದು ತುಂಬ ನಡೀತಾ ಇರತ್ತೆ. ಯಾವಾಗ ನೀವು ಸತ್ಯವನ್ನು ಮರೆಮಾಚ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಅರ್ಥ ಆಗತ್ತೆ. ಏನಂತ ಹೇಳಿದ್ರೆ ನಂಬಿಕೆ ಇಲ್ಲ, ಆ್ಯಂಡ್ ಆ ವ್ಯಕ್ತಿಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ಆ ವ್ಯಕ್ತಿಗಳಿಗೆ ಗೌರವ ಕೊಡ್ತಿಲ್ಲ ಅಂದಾಗ ಇದೆಲ್ಲ ನಡೆಯುತ್ತೆ. ಎಸಾನು ಸತ್ಯ ಹೇಳಬೇಕಾಗತ್ತಲ್ಲ ಜೊತೆಗಿರೋರಿಗೆ, ಇನ್ಯಾರಿಗೆ ಹೇಳ್ಬೇಕು? ನೀವು ಸತ್ಯ ಜೊತೆಗಿರೋರಿಗೆ ಹೇಳಿದಿರಾ, ಪಕ್ಕದ ಮನೆಯವ್ರಿಗೆ ಹೇಳೋಕ್ಕಾಗತ್ತಾ? ಸತ್ಯ ಮರೆಮಾಚ್ತಾ ಇದ್ದೀರಾ, ಪದೇ ಪದೇ ಫೋನ್ ಚೆಕ್ ಮಾಡ್ತಿದ್ದೀರಾ, ಪದೇ ಪದೇ ಅನುಮಾನ ಪಡ್ತಿದ್ದೀರಾ ಅಂದಮೇಲೆ ನಂಬಿಕೆ ಸತ್ತು ಹೋಗಿದೆ. ಅಲ್ಲಿ ನಂಬಿಕೆ ಇರೋರು ಯಾರು ಈ ಕೆಲಸ ಮಾಡಲ್ಲ ಆ್ಯಕ್ಚುಲಿ. ಏನಂತೀರಾ? ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಣ್ಣ ವಿಷಯಕ್ಕೂ ಸುಳ್ಳು ಹೇಳೋದು. ಆ್ಯಕ್ಚುಲಿ ನೆಸೆಸಿಟಿ ಇರಲ್ಲ, ಆ್ಯಂಡ್ ಎದುರುಗಡೆ ಇರೋರಿಗೂ ಗೊತ್ತಾಗತ್ತೆ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಬಟ್ ಇವ್ರು ಸ್ಟಿಲ್ ಸಣ್ಣ ವಿಚಾರಕ್ಕೂ ಸುಳ್ಳು ಹೇಳ್ಕೊಂಬರ್ತಾ ಇದ್ರು. ಅಲ್ಲಿ ಗೊತ್ತಾಗತ್ತೆ ನಂಬಿಕೆ ನಿಮ್ಮಿಂದಾನೇ ನಂಬಿಕೆ ಅವ್ರು ಇದ್ದು ಈಗ ಸ್ವಲ್ಪ ಒಂದು ಮಟ್ಟಿಗಿರುತ್ತೆ, ಆ ನಂಬಿಕೆನೂ ಹೊರಟೋಗುತ್ತೆ. ಬಿಕಾಸ್ ಆಫ್ ನೀವು ಸಣ್ಣ ವಿಚಾರಗಳಿಗೆ ಸುಳ್ಳು ಹೇಳ್ತಿರ್ಬೇಕಾದ್ರೆ ಬೇಡ ಇವರೊಟ್ಟಿಗೆ ನಾನು ಇನ್ಮೇಲೆ ಯಾವ ಕಾರಣಕ್ಕೆ, ಯಾವ ಒಂದು ವಿಚಾರಕ್ಕೆ ನಾನು ಇನ್ನೂ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಬರಲಿ ಅನ್ನೋದು ಒಂದು ಥಾಟ್ ಬಂದ್ಬಿಡುತ್ತೆ ಮೈಂಡಿಗೆ. ಬಿಕಾಸ್ ಕಣ್ಣೆದುರುಗಡೆನೆ ಸಣ್ಣ ವಿಚಾರಗಳಿಗೆ ನೀವು ಆ ಥರ ಹೇಳ್ತಿರ್ಬೇಕಾದ್ರೆ ಅವರಿಗೆ ಡೆಫಿನೆಟ್ಲಿ ಮನಸ್ಸಲ್ಲಿ ಪ್ರೀತಿ ಅಂತೂ ಹೊರಟೋಗುತ್ತೆ. ಓಕೆ, ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತಾಡೋದಕ್ಕಿಂತ ಆರೋಪ ಮಾಡೋದು ಜಾಸ್ತಿ. ಸೊ ಪ್ರತಿ ಸಲನೂ ಕೂಡ ಒಂದು ಆರೋಪ ಮಾಡಿಬಿಡೋದು. ಆ್ಯಕ್ಚುಲಿ ಅವ್ರ ಪಾಪ ಮಾಡಿರ್ತಾರಲ್ಲೇ ಗೊತ್ತಿಲ್ಲ, ಕೂತು ಕ್ಲಾರಿಫೈ ಮಾಡೋ ಟೈಮಲ್ಲಿ ಏನು ಮಾಡಿಬಿಡ್ತಾರೆ, ಆರೋಪ ಆಗಿ ಪಕ್ಕಾ ನೀವು ಮಾಡಿದ್ದೀರಾ. ಆ್ಯಕ್ಚುಲಿ ಕೇಳೋ ಪೇಷನ್ಸು ಇರಲ್ಲ. ಏನಾಗಿದೆ, ಆ ಸಿಚುವೇಶನ್ ಆಯಿತಾ, ಅವ್ರು ತಪ್ಪು ಮಾಡಿದಾರಾ ಇಲ್ವಾ, ಇದು ಯಾವುದೂ ಚೆಕ್ ಮಾಡ್ದಿರಾ ಪಕ್ಕ ನೀನು ಮಾಡಿದ್ಯಾ, ಒಪ್ಕೋ. ಇದನ್ನು ಒಪ್ಸೋದಂಗೆ ಬಿಡಲ್ಲ, ವಾದ ಮಾಡಿ, ಜಗಳ ಮಾಡಿ, ಏನೇನೋ ಮಾಡಿ ಒಪ್ಪಿಸ್ಬಿಡ್ತಾರೆ. ಬಟ್ ನೀವು ಒಪ್ಕೊಂಡ್ರೆ ಅವ್ರಿಗೆ ಖುಷಿ. ಇದು ಅವ್ರದ್ದು ಆ್ಯಕ್ಚುಲಿ ಪ್ಲ್ಯಾನ್ ಇರೋದು. ಓಕೆ, ಸೊ ಇದಿಷ್ಟು ಲಕ್ಷಣಗಳಿದ್ದರೆ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಸತ್ತೋಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಏನನ್ನಿಸ್ತು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಮಾತಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ 50K ಸಬ್ಸ್ಕ್ರೈಬರ್ ಆಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.